god, beauty man. Cheers. Yercaud ಹಿಂದುಗಳು ಇದೆ ಅನ್ಕೋಣ. ಏನೋ ಕಾಡು ಪ್ರಾಣಿಗಳು ಬರ್ದಿದ್ರೆ ಸಾಕು. ಆಂಟಿ ಹೇಳ್ತೀನಿ ಆಂಟಿ. ವಾ Good morning guys, welcome back to another video. ಹೊಸ ದಿನ ಹೊಸ ಜಾಗ. ಸೊ ಇವತ್ತು ನಾವು ಯರ್ಕಾಡ್, ತಮಿಳ್ನಾಡು ಸೇಲಂ ಡಿಸ್ಟ್ರಿಕ್ಟಲ್ಲಿರುವ ಯರ್ಕಾಡ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಮತ್ತೊಂದು ಸೋಲೋ ರೈಡ್. ಊಟಿ ಆದಮೇಲೆ ಇದೆ ನೆಕ್ಸ್ಟ್ ನಾನು ಸೋಲೋ ಹೋಗ್ತಾ ಇರೋದು ದೂರ. ಸೊ ಏನೋ ಒಂಥರ ಮತ್ತೆ ಸೇಮ್ ಎಕ್ಸೈಟ್ಮೆಂಟ್. ಲೆಟ್ಸ್ ಗೋ. ಸೊ ಈ ಗ್ಲೌಸ್ ಇದೆಯಲ್ಲ ಮೋಟೋ ಟಾರ್ಕ್ದು. ಸೊ ಇಟ್ ವಾಸ್ ವೆರಿ ಸ್ವೀಟ್ ಆಫ್ ಗೌತಮ್ ನಾಯ್ಡು ಸರ್ ಟು ಹ್ಯಾವ್ ಗಿಫ್ಟೆಡ್ ಮೀ ದಿಸ್. ಸೊ ಅವತ್ತೊಂದು ಮೀಟಪ್ ಕರೆದಿದ್ರು ಜಯನಗರಲ್ಲಿರೋ ಆಟೋಬಾಟ್ ಎಂಬ ಶೋರೂಮಲ್ಲಿ ಒಂದು ಓಪನಿಂಗ್ ಇತ್ತು. ಸೊ ಅಲ್ಲಿ ನನಗೆ ಗೌತಮ್ ನಾಯ್ಡು ಅವರು ಈ ಗ್ಲೌಸ್ನ ಗಿಫ್ಟ್ ಮಾಡಿದ್ದು, ಮೋಟೋ ಟಾರ್ಕ್ ಅನ್ನೋದು. ಸೊ ಇಟ್ ವಾಸ್ ಸೋ ಸ್ವೀಟ್ ಆಫ್ ಹಿಮ್. ಒಂದು ಕ್ವೆಶನ್ ಕೇಳಿದ್ರು ಅಬೌಟ್ ಹಿಸ್ ವ್ಲಾಗ್ಸ್. ಸ್ಟಾರ್ಟಿಂಗಿಂದ ಅವ್ರ ವೀಡಿಯೋಸ್ನ ನೋಡ್ಕೊಂಬಂದೀನಿ. ಸೊ ನನಗಂತೂ ಅದೊಂಥರ ಕ್ವೆಶನ್ ಕೇಳಿದ ತಕ್ಷಣ ಸಖತ್ ಈಸಿ ಅಂತ ಆನ್ಸರ್ ಮಾಡಿದೆ. ನಾನು 2-3 ಆನ್ಸರ್ ಮಾಡಿದೆ. ಸೊ ಈ ಗಿಫ್ಟೆಡ್ ಮೀ ದಿಸ್ ಮೋಟೋ ಟಾರ್ಕ್ ಬ್ಯೂಟಿಫುಲ್ ಗ್ಲೌಸ್. ಸೊ ದಿಸ್ ಕಾಸ್ಟ್ ಅರೌಂಡ್ 4500 ಏನೋ ಚೆಕ್ ಮಾಡಿದಾಗ ನೆಟ್ಟಲ್ಲಿ. ಸೊ ಥ್ಯಾಂಕ್ ಯು ಸರ್, ಇಫ್ ಯು ಆರ್ ಎವರ್ ವಾಚಿಂಗ್ ಮೈ ವಿಡಿಯೋ, ಥ್ಯಾಂಕ್ ಯು ಸೋ ಮಚ್. ಸೊ ನೈಸ್ ರೋಡಿಂದ ಬನ್ನೇರ್ಘಟ್ಟ ರೋಡು, ಅಲ್ಲಿಂದ ಹೊಸೂರು, ಕೃಷ್ಣಗಿರಿ, ಸೇಲಂ. ಸೊ ಒಳ್ಳೆ ರೈಡ್ ಇರುತ್ತೆ. ಲೆಟ್ಸ್ ಗೋ. ಸೊ ಬೆಂಗಳೂರಿಂದ ಯರ್ಕಾಡು ಅರೌಂಡ್ 211 ಅಂದರೆ ನಮ್ಮ ಮನೆಯಿಂದ. ಸೊ ದ್ಯಾಟ್ ಕ್ಯಾನ್ ಬಿ ಕವರ್ಡ್ ಇನ್ 4.5 hours ಈಸಿಲಿ. ಸೊ ದೊಡ್ಡ ರೈಡ್ ಏನಲ್ಲ, ಬಟ್ ನನಗೆ ಬೇಕಾಗಿತ್ತು ಈ ಬ್ರೇಕು. ಸೊ ಫೈನಲಿ ಸಾಕಾಗಿದೆ, ಒಳ್ಳೆ ವೆದರು, ಬ್ಯೂಟಿಫುಲ್. ಭವನ್. ಕೃಷ್ಣಗಿರಿಗೆ ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಇದೆ. ಸೊ ತಿಂಡಿ ತಿಂದು ಕಾಫಿ ಕುಡಿದೋಣ ಬನ್ನಿ. ಸರವಣ ಭವನ್ ನೋಡಿ, ಮಸಾಲೆ ದೋಸೆ ಟೇಸ್ಟ್ ಮಾಡೋಣ. ಫೇಮಸ್ ಅಲ್ಲ ಇಲ್ಲಿ. ನೋಡಿ ಇವ್ರದ್ರಲ್ಲಿ 3 ಥರ ಚಟ್ನಿ ಕೊಡ್ತಾರೆ. ಒಂದು ಪುದೀನ ಚಟ್ನಿ, ಒಂದು ಕಾಯಿ ಚಟ್ನಿ, ಇದೊಂದು ಯಾವುದೋ. ಏನೇ ಹೇಳಿ, ನಮ್ಮ ಬೆಂಗಳೂರಲ್ಲಿ ಸಿಗೋವಂಥ ದೋಸೆ ಟೇಸ್ಟು ಎಲ್ಲೂ ಸಿಗೋಲ್ಲ. ಓಕೆ, ಸರವಣ ಭವನ್. ಲೆಟ್ಸ್ ಗೋ. ಹೈವೇಯಿಂದ ಒಂದು ಡಿವಿಯೇಷನ್ ತೊಗೊಂಡೆ. ಚಿಯರ್ಸ್. ಬ್ಯೂಟಿಫುಲ್. ಹೈವೇ ರೈಡ್ ವಾಸ್ ಗುಡ್, ಬಟ್ ಯೂಶ್ವಲಿ ನಾನು ಹೈವೇಸ್ನ ಪ್ರಿಫರ್ ಮಾಡಲ್ಲ. ಒಂದೇ ರೋಡ್ ಅಲ್ವ, ಏನು ಮಜಾನೇ ಇರಲ್ಲ. ಸೊ ಇಲ್ಲಿಂದ ಚೆನ್ನಾಗಿರುತ್ತೆ. ಬನ್ನಿ.
ನೋಡಿ ಅಲ್ಲಿ ಆ ಕಡೆ ಮೌಂಟೇನ್ ರೇಂಜ್ ಕಾಣಿಸ್ತಾ ಇದೆ ಆಗಲೇ. ಈಸ್ಟರ್ನ್ ಘಾಟ್ಸ್ ಕಡೆ ಎಲ್ಲ ಇನ್ನೂ ರೋಡ್ ರಿಪೇರಿ ನಡೀತಾನೆ ಇದೆ. ಅಲ್ಲಿ ಡಿವಿಯೇಷನ್ ತೊಗೊಂಡಾಗಿಂದ ರೋಡ್ ರಿಪೇರಿ ನಡೀತಾನೇ ಇದೆ ಇಲ್ಲಿ. ಅಯ್ಯೋ ಇದೆ ಎಷ್ಟೊಂದು ಕೋತಿಗಳು. ಕೋತಿ ಮೇಕೆ ಮೇ ಮೇ ಓಡೋದು. ಬ್ಯೂಟಿಫುಲ್. ಮೋಸ್ಟ್ಲಿ ಅಲ್ಲಿ ಹೋಗ್ತಾ ಇದೀವಿ ಅನ್ಸುತ್ತೆ. ಇನ್ನೂ ಘಾಟ್ ಸೆಕ್ಷನ್ ಆ್ಯಕ್ಚುಲಿ ಬಂದಿಲ್ಲ. ಇನ್ನೂ ಒಂದು ಐ ಗೆಸ್ ಅರೌಂಡ್ 5 to 10 ಕಿಲೋಮೀಟರ್ಸ್ ಇದೆ. ಆಮೇಲಿಂದ ಸ್ಟಾರ್ಟ್ ಆಗುತ್ತೆ ಗೋಯಿಂಗ್ ಟುವರ್ಡ್ಸ್ ಘಾಟ್ ಸೆಕ್ಷನ್ ಇದೆ. ಬಟ್ ಆ ರೋಡು ಅಷ್ಟು ಸರಿ ಇರಲಿಲ್ಲ. ಹೈವೇಯಿಂದ ಡಿವಿಯೇಷನ್ ತೊಗೊಂಡ್ವಲ್ಲ, ಈಗಿಂದ ಚೆನ್ನಾಗಿದೆ. ಇದು ಮಂಗಳಕೊಟ್ಟೈ. ಚೆನ್ನಾಗಿದೆ ಊರು ಆ್ಯಕ್ಚುಲಿ. ಬಟ್ ಕೃಷ್ಣಗಿರಿ ಹತ್ರ ಸಖತ್ ಬಿಸಿಲಿತ್ತು. ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಚೂರು ಚಳಿ ಸ್ಟಾರ್ಟ್ ಆದಂಗಿದೆ. ನೋಡ್ಬೇಕು ಮುಂದೆ. ಲವ್ಲಿ, ಬ್ಯೂಟಿಫುಲ್. ಏರ್ಕಾಡ್ ಹೆಂಗಪ್ಪನ ஏற்காடு இந்துவழி தான் போகணும். இங்கே இப்படியே போய் அந்த மாரிமா கோயில் இருப்பாரு, அந்த மாரிமா கோயில் சுற்றிட்டு அப்படியே போயிடும் ஸ்ட்ரெயிட். மாரிமா கோயில் இருக்கும் முன்னால, அது சுற்றிட்டு அப்படியே போயிடலாம். ஓகே தேங்க்யூ அண்ணா. இது இந்த வழி ಯಾದಗಿರಿ ಟನಲು. ವಾ, ಏರ್ಕಾಡ್. ಥ್ಯಾಂಕ್ ಯು ಗುರು. ಹಿಂಗೆ ಬ್ಯೂಟಿಫುಲ್. ಊರು ಎಷ್ಟು ಚೆನ್ನಾಗಿದೆಲ್ಲ. ಹಾಲಾಗಿ ತೆಂಗಿನ ಮರ ಹಾಕೋರೆ ಚೆನ್ನಾಗಿದೆ, ಒಂಥರ ತಂಪಾಗಿದೆ. ವಾ, 27 kilometers ಲೆಫ್ಟ್. ಏನಪ್ಪ ಇದು, ಒಬ್ಬರು ಇಲ್ಲ ಇಲ್ಲಿ. ಕರೆಕ್ಟ್ ದಾರಿತಾನೆ. ಘಾಟ್ ಸೆಕ್ಷನ್ ಸ್ಟಾರ್ಟ್. ದೇವ್ರೇ ಅಪ್ಪಪ್ಪ. ವಾ, ಕರೆಕ್ಟ್ ದಾರಿಲಿದ್ದೀವಿ. ಸದ್ಯ ಜನಗಳು ಕಾಣಿಸ್ತಿದ್ದಾರೆ. ಯಪ್ಪ, ಇನ್ನೂ 19 kilometers ಇದೆ. ಪೀಸ್ಫುಲ್. ಏನೋ ಕಾಡು ಪ್ರಾಣಿಗಳು ಬರದಿದ್ರೆ ಸಾಕು. ಕನವಾಯ್ಪುರ್ ಅನ್ನೋದು ಕನವಾಯ್ಪುದೂರ್ ಫಾರೆಸ್ಟ್ ಇದು. ಓಕೆ, ಇಲ್ಲಿಂದ ಸ್ಟಾರ್ಟು. ಒಳ್ಳೆ ಸೀನಿಕ್ ರೂಟು. ಇದು ಸ್ವಲ್ಪ ಆಫ್ ರೋಡಿಂಗ್ ಇತ್ತು, ಬಟ್ ಈಗಿಂದ ಲೆಟ್ಸ್ ಗೋ. ಪ್ಲಾಂಟೇಶನ್ಸ್ ಎಲ್ಲ ಕಾಣುತ್ತೆ. ಬ್ಯೂಟಿಫುಲ್, ಬ್ಯೂಟಿಫುಲ್.
ಈ ರೋಡ್ಸ್ಗೋಸ್ಕರ ನಾನು ಕಾಯ್ತಾ ಇದೆ ಬೆಂಗಳೂರಿಂದ. ಅಂತೂ ಇಂತೂ ಬಂದ್ವಿ. ಸೊ ಪೀಸ್ಫುಲ್. ಯಪ್ಪ ಮೈಂಡ್ ಫ್ರೀ ಆಯ್ತಪ್ಪ. ಆಂಟಿ ಸೈಡ್ ಬನ್ನಿ ಆಂಟಿ. ಮತ್ತೊಂದು ಆಂಟಿ. ಒಂದೇನು ಪ್ರಾಬ್ಲಮ್ ಗೊತ್ತಾ, ಈ ಹಳ್ಳಿ ಒಳಗೆ ಹೋಗ್ತಾ ಇದ್ರೆ ಗಾಡಿ ಓಡಿಸ್ಕೊಂಡು ಎಲ್ಲ ಹಿಂಗೆ ನಮ್ಮನ್ನೇ ಗುರಾಯಿಸ್ಕೊಂಡು ಬರ್ತಾರೆ. ಎಲ್ಲಿ ಹೊರ್ಟೋನಪ್ಪ ಇವನು, ಬ್ಯಾಗೆಲ್ಲ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಫುಲ್ಲು. ಅವ್ರಿಗೊಂಥರ ಕ್ಯೂರಿಯಾಸಿಟಿ, ಎಲ್ಲಿ ಹೋಗ್ತಾವನು ಇವನು ಅಂತ. ಏರ್ಕಾಡ್ ಚೆನ್ನಾಗಿದೆ, ಫುಲ್ಲು ಪ್ಲಾಂಟೇಶನ್ಸ್ ಎಸ್ಟೇಟ್ಗಳಿಲ್ಲಿ ಸಾಕಾಗಿದೆ. ಈ ಥರ ರೋಡ್ಗಳಲ್ಲಿ ಓಡಿಸೋ ಮಜಾನೇ ಬೇರೆ. ಅದಕ್ಕೆ ಹೈವೇ ಒಂದು ಸ್ವಲ್ಪ ಬೇಜಾರು. ಸ್ವಲ್ಪ ಈಗ ಚಳಿ ಸ್ಟಾರ್ಟ್ ಆಯಿತು, ಕಿವಿ ಎಲ್ಲ ಕಟ್ಕೊತಾ ಇದೆ. ಬ್ಯೂಟಿಫುಲ್ ಮ್ಯಾನ್, ಲವ್ಲಿ ಬ್ರೋ. ನಾನು ಈ ರೋಡಿಂದ ಬರಬೇಕಿತ್ತು ಅನ್ಸುತ್ತೆ. ಹೆಂಗೋ ಸುತ್ತಾಕೊಂಡು ಫಾರೆಸ್ಟ್ ಒಳಗೆಲ್ಲ ಬಂದಂಗೆ ಆಯಿತು. ಯಪ್ಪ, GPS ಬೇರೆ ಕರೆಕ್ಟ್ ಟೈಮ್ಗೆ ಕೈ ಕೊಡುತ್ತೆ. ಇಲ್ಲಿ ನೆಟ್ವರ್ಕ್ ಇಲ್ಲ, ಆಫ್ಲೈನ್ ಮ್ಯಾಪ್ ಡೌನ್ಲೋಡ್ ಮಾಡಬೇಕು ನೆಕ್ಸ್ಟ್ ಟೈಮ್ ಇಲ್ಲ. ಈ ರೋಡ್ಗಳು ನೋಡ್ರಿ, ಬ್ಯೂಟಿಫುಲ್ ಮ್ಯಾನ್. ಸಾಕಾಗಿದೆ ಅಲ್ಲ. ನಮ್ಲೂರ್ ಯರ್ಕಾಡ್ ರೋಡ್ ಅಂತ ಇದು. ಸಾಕಾಗಿದೆ, ಒಳ್ಳೆ ಮಜಾ. ಏನು ಹೇಳಿ, ಆ್ಯಕ್ಚುಲಿ ಚಿಕ್ಕಮಂಗ್ಳೂರು ಶೃಂಗೇರಿ ರೋಡ್ ಇದೆಯಲ್ಲ, ಅದು ಹೆಚ್ಚು ಕಡಿಮೆ ಹಿಂಗೆ ಇದೆ, ಸೇಮು. ಸಾಕಾದ ರೋಡ್ಸ್ ಮಾತ್ರ ಇದು, ಬ್ಯೂಟಿಫುಲ್. ಈ ಟೈಮಲ್ಲೂ ಫಾಗು, ಬೆಳಿಗ್ಗೆ ಹೊತ್ತಿಲ್ಲ ಒಂದು ಏನು ಕತೆ ಗುರು. ಅಯ್ಯೋ, ಬ್ಯೂಟಿಫುಲ್ ಮ್ಯಾನ್. ಬಾ ಏನು ಗುರು ಇದು. ಹಿಂದೆ ಅಪ್ಪ ಸಕ್ಕ ಚಳಿ ಆಗ್ತಾ ಇದೆ. ಮೈ ಗಾಡ್, ಬ್ಯೂಟಿ ಮ್ಯಾನ್. ಗಾಡಿ ಓಡಿಸೋ ಮಜಾನೇ ಬೇರೆ. ವಾವ್, ವಾಟರ್ ರೈಡ್ ಬ್ಯೂಟಿ. ಲವಿಂಗ್ ಇಟ್ ಮ್ಯಾನ್, ಸೂಪರ್ ಡೂಪರ್. ಓಹೋ, ಬಂದ್ವಾ? ಸದ್ಯ ಇಲ್ಲೇ ಒಂದು ಪೆಟ್ರೋಲ್ ಬಂಕ್ ಇದೆ. ಬ್ಯೂಟಿಫುಲ್ ಮ್ಯಾನ್, ವಾಟ್ ಅ ರೈಡ್.
ಒಂದು ಏನು ಗೊತ್ತಾ, ನೀವು ಡಿವಿಯೇಷನ್ ತೊಗೊಂಡು ಹೈವೇಲಿ ಒಂದು 20 ಕಿಲೋಮೀಟರ್ಸ್ ಒಳಗೆ ಕಾಡೊಳಗೆ ಬಂದು ಆಮೇಲೆ ಒಂದು 30 ಕಿಲೋಮೀಟರ್ಸ್ ಇದೆ. ಬ್ಯೂಟಿಫುಲ್. ಏನು ರೈಡ್ ಗೊತ್ತಾ ಅದು, ಲವ್ಲಿ. ನಂಗೆ ಸೇಮ್ ಶೃಂಗೇರಿ ಚಿಕ್ಕಮಂಗ್ಳೂರು ರೋಡ್ ಇದೆಯಲ್ಲ, ನಾನು ಆ್ಯಕ್ಚುಲಿ ಆ ಕಡೆ ಬಂದಾಗ ನನ್ನ ಹತ್ರ ಗೋಪ್ರೋ ಇರಲಿಲ್ಲ, ರೆಕಾರ್ಡ್ ಮಾಡಿರಲಿಲ್ಲ. ಬಟ್ ಸಿಮಿಲರ್, ಬ್ಯೂಟಿಫುಲ್ ಮ್ಯಾನ್. ಎಸ್ಟೇಟ್ಗಳು ಏನದು, ಈ ಚಿಕ್ಕ ರೋಡ್ ಸಾಕಾಗಿತ್ತು ಮ್ಯಾನ್. ಐ ಲವ್ ಇಟ್. ಓಕೆ, ಸೊ ರೂಮ್ ಮುಂಚೆನೇ ಬುಕ್ ಮಾಡಿದ್ದೆ. ಸೊ ಅದೊಂದು ಮ್ಯಾಪಲ್ಲಿ ಹಾಕ್ಕೊಂಡು ರೂಮಲ್ಲಿ ಲಗೇಜ್ ಇಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಜಾಗಗಳು ನೋಡೋಣ. ಓಕೆನಾ? ಯಾರು ಗುರು? ಅಪ್ಪ ಇದೆ ಹೋಟೆಲ್ನಲ್ಲಿ, ನೀನು ಅಲ್ಲಿ ಹೋಗ್ಬೇಕು. ವಾಟ್ ಅ ರೈಡ್ ಮ್ಯಾನ್, ಬ್ಯೂಟಿಫುಲ್. ವಿಡಿಯೋಲಿ ರೇಂಜ್ ಕಾಣಿಸ್ತಾ ಇದೆ. ಲವ್ಲಿ ಮ್ಯಾನ್, ಲವ್ಲಿ. ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಗೈಸ್ ಎಂಜಾಯ್ ಇಟ್. ನಾನು ಇನ್ನೊಂದು ರೈಡಲ್ಲಿ ಸಿಗ್ತೀನಿ ನಿಮಗೆ. ಸೊ ಅಲ್ಲಿ ತನಕ ಬಾಯ್ ಬಾಯ್.